ಹಲೋ ಗೈಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಪ್ಲಾಂಟ್ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ. ಇದು ಯಾವುದು ಅಂತ ಹೇಳಿದ್ರೆ ಅಮರ್ ಲಿಲೀಸ್ ಅಂತ ಹೇಳಿ ಪ್ರತಿಯೊಬ್ಬರು ಗಾರ್ಡನಲ್ಲೂ ಸಹ ಇರಲೇಬೇಕಾಗಿರೋ ಅಂಥ ಗಿಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನೋಡೋದಕ್ಕೂ. ಹಾಗೆಯೇ ಇದ್ರ ಫ್ಲವರಿಂಗ್ಸೂ ಸಹ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ಟಿಕ್ ಬಂದಂಗೆ ಬಂದುಬಿಟ್ಟು ಅದರಲ್ಲಿ 4 ಇಲ್ಲಾಂದರೆ 2 ಹೂವು ಬರುತ್ತೆ. 2 ಹೂವಿಂದ ಹಿಡಿದ್ಬಿಟ್ಟು 12 ಹೂವು ಬಿಡೋ ಅಷ್ಟು ವೆರೈಟೀಸ್ ಇದೆ. ಬಟ್ ನನ್ನ ಹತ್ರ 4 ಒಂದೇ ಸ್ಟಿಕ್ಗೆ 4 ಹೂವು ಬರುತ್ತೆ. ಆದರೆ ಹೂವು ಬಂದಿಲ್ಲ. ಏನಕ್ಕೆ ಅಂತಂತ ಹೇಳಿದ್ರೆ ರೀಸನ್ನು ನೋಡಿ, ಒಂದೇ ಒಂದು ಗಡ್ಡೆ ನೆಟ್ಟಿದ್ದೆ. ಒಂದು ಗಡ್ಡೆಯಲ್ಲಿ ಎಷ್ಟು ಗಿಡ ಹಾಕ್ಬಿಟ್ಟಿದೆ ಅಂತ. ಇದರಲ್ಲಿ ಪ್ಲೇಸ್ ಇದಕ್ಕೆ ಸಾಕಾಗಿಲ್ಲ, ಅದಕ್ಕೋಸ್ಕರ ಫ್ಲವರಿಂಗ್ ಬಂದಿಲ್ಲ. ನಾನು ಇಲ್ಲಿ ರೀಪಾಟಿಂಗ್ ಮಾಡ್ಕೋಬೇಕಾಗಿತ್ತು, ಬಟ್ ಲೇಟ್ ಆಗಿಬಿಟ್ಟಿದೆ. ಆದರೂ ನಿಮಗೆ ತೋರಿಸೋದಕ್ಕೋಸ್ಕರ ಈಗ ನಾನು ರೀಪಾಟಿಂಗ್ ಮಾಡ್ಕೊಳ್ತೀನಿ. ನಾನು ಒಂದು ಗಡ್ಡೆ ನೆಟ್ಟಿದ್ರೆ ತುಂಬ ಒಂದಕ್ಕೊಂದು ತುಂಬ ಬಲ್ಬ್ಸ್ ಆಗಿಬಿಟ್ಟು ಪಾಟೇ ಹೊಡ್ಕೊಂಡು ಬಿಟ್ಟಿದೆ. ಅಷ್ಟೊಂದು ಬಲ್ಬ್ಸ್ ಆಗಿದೆ. ಸೊ ನಿಮಗೆಲ್ಲಾದರೂ ಯಾರ ಮನೆ ಹತ್ರ ಆದರೂ ಇದ್ದರೆ ಒಂದೇ ಒಂದು ಜಸ್ಟ್ ಚಿಕ್ಕ ಬಲ್ಬ್ ಆದ್ರೂ ಪರವಾಗಿಲ್ಲ, ಇಸ್ಕೊಂಡು ಬಂದು ನೀವು ನೆಟ್ಕೊಳ್ಳಿ. ಹಾಗಾದರೆ ನಿಮಗೆ ಒಂದು ಬಲ್ಬಿಂದ ಸುಮಾರು ಬಲ್ಬ್ಸ್ ಆಗಿಬಿಟ್ಟು ನೀವೇ ಒಂದು ಅಮರ್ ಲಿಲ್ಲಿ ಗಾರ್ಡನ್ನ ಕ್ರಿಯೇಟ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಇದು ಬಲ್ಬ್ಸ್ ಡೆವಲಪ್ ಆಗುತ್ತೆ. ಇನ್ನು ಈ ಫ್ಲವರ್ಸ್ ಬಂದುಬಿಟ್ಟು ಸೌತ್ ಆಫ್ರಿಕಾ ಸೈಡು ತುಂಬ ಇರುತ್ತೆ, ಬಟ್ ಇವಾಗೆಲ್ಲ ಕಾಮನ್ನು ಎಲ್ಲಂದ್ರಲ್ಲೇ ಇರುತ್ತೆ. ನನ್ನ ಹತ್ರ ಇರೋ ವೆರೈಟಿ ಬಂದುಬಿಟ್ಟು ಒಂಥರ ಪೀಚ್ ಕಲರು, ಅದರಲ್ಲಿ ಲೈಟಾಗಿ ಆ ರೆಡ್ ಶೇಡಸ್ ಇದೆ, ತುಂಬ ಚೆನ್ನಾಗಿರುತ್ತೆ. ಈ ಬಲ್ಬ್ಸ್ನ ನಾನು ತಗೊಳ್ಳೋದಕ್ಕೆ ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅದು ತುಂಬ ಗಟ್ಟಿ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಡ್ಲ ಮಾಡಿಕೊಂಡು ಸೈಡಿಂದ ತೆಗಿತಾ ಇದ್ದೀನಿ. ನೆಕ್ಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ ಎಷ್ಟು ಬಲ್ಬ್ಸ್ ಇದೆ ಇದರಲ್ಲಿ ಅಂತಂತ ಹೇಳಿ. ನಂತರ ಇದ್ರ ಮೇಂಟೆನೆನ್ಸ್ ವಿಷಯಕ್ಕೆ ಬರೋದಾದರೆ ತುಂಬ ಈಸಿ ಮೇಂಟೆನೆನ್ಸು. ಗಾರ್ಡನ್ ಬಿಗಿನರ್ಸ್ ಆದರೆ ಇದನ್ನು ತುಂಬ ಬೆಳೆಸ್ಕೊಳ್ಳೇಬೇಕು. ಏನಕ್ಕಂದರೆ ಝೀರೋ ಮೇಂಟೆನೆನ್ಸ್ ಅಲ್ವಾ, ಅದಕ್ಕೋಸ್ಕರ. ಇದ್ರದ್ದು ರೂಟ್ಸೂ ಸಹ ತುಂಬ ಚೆನ್ನಾಗಿ ಬಂದಿರುತ್ತೆ. ಇದಕ್ಕೇನು ಸ್ಪೆಷಲ್ಲಾಗಿ ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಸನ್ಲೈಟ್ ತುಂಬ ಇಂಪಾರ್ಟೆಂಟು. ಹೀಗಾಗಿ ನಾವು ಯಾವಾಗಲೂ ತುಂಬ ಬಿಸಿಲು ಬೀಳೋ ಜಾಗದಲ್ಲಿ ಇಟ್ಕೋಬೇಕು. ಇನ್ನು ನೀರಿನ ವಿಷಯಕ್ಕೆ ಬರೋದಾದರೆ ಸ್ವಲ್ಪ ಲಿಮಿಟಲ್ಲಿ ನೀರು ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಗಡ್ಡೆಯಲ್ಲೇ ಇದು ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ. 2 ರಿಂದ 3 ದಿನದವರೆಗೂ ನೀರು ಹಾಕಲಿಲ್ಲ ಅಂದ್ರೂ ಸಹ ನಡೆಯುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಇದರ ಫರ್ಟಿಲೈಸರ್ ವಿಷಯಕ್ಕೆ ಬರೋದಾದರೆ ಇದಕ್ಕೇನು ಯಾವುದೇ ಥರದ ಫರ್ಟಿಲೈಸರ್ ಹಾಕೋ ನೆಸೆಸಿಟಿ ಇರೋದಿಲ್ಲ. ಬಟ್ ನಾವು ಹಾಕ್ಕೋಬೇಕು ಅಂತ ಹೇಳಿದ್ರೆ ಆರ್ಗಾನಿಕ್ಕಾಗಿ ಸಿಗೋ ಅಂಥ ಹಸುವಿನ ಸಗಣಿ ಆಗಿರ್ಬೋದು, ಇಲ್ಲಾಂದರೆ ಎಮ್ಮೆ ಸಗಣಿ, ಇಲ್ಲ ವರ್ಮಿ ಕಂಪೋಸ್ಟು ಮನೇಲೇ ಮಾಡ್ಕೊಂಡಿರೋವಂಥದ್ದು ಯಾವುದಾದ್ರೂ ಇದ್ದರೆ ಹಾಕ್ಕೋಬೋದು. ಇಲ್ಲ ವೆಜಿಟೇಬಲ್ ಪೀಲ್ಸ್ ಆಗಿರ್ಬೋದು, ಏನಾದರೂ ಇದ್ದರೆ ಹಾಕ್ಕೋಬೋದು. ನಾನು ಯಾವುದೂ ಕೆಮಿಕಲ್ ಫರ್ಟಿಲೈಸರ್ ಹಾಕಿಲ್ಲ. ಫ್ಲವರಿಂಗ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಫ್ಲವರಿಂಗ್ ಸ್ಟಾರ್ಟ್ ಆಗೋದು ಬಂದುಬಿಟ್ಟು ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈವರೆಗೂ ಇರುತ್ತೆ. ಜುಲೈಯಲ್ಲಿ ಫ್ಲವರ್ ಎಲ್ಲ ಮುಗಿದೋಗಿದ ತಕ್ಷಣ ಒಂದು 15 ಡೇಸ್ ಹಾಗೆ ಬಿಟ್ಬಿಟ್ಟು ನಂತರ ಇದನ್ನು ನಾವು ಗಡ್ಡೆನ ತೆಗೆದು ಒಂದು ಸ್ವಲ್ಪ ಕವರಲ್ಲಿ ಆ ಥರ ಹಾಕಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಇಯರ್ಗೆ ಬರುತ್ತೆ. ಇಲ್ಲ ನಾವು ಮಣ್ಣಲ್ಲೇ ಬಿಡ್ತೀವಿ ಅಂದರೆ ಒಂದಕ್ಕೊಂದು ಬಲ್ಬ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ನಾನು ಮಾತ್ರ ಮಣ್ಣಲ್ಲೇ ಬಿಡ್ತೀನಿ, ಪಾಟಲ್ಲೇ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಬಲ್ಬ್ಸ್ ಆಗುತ್ತೆ ಅಂತಂತ ಅಷ್ಟೇ. ನೀವು ಹಾಗೆ ಕಲೆಕ್ಟ್ ಮಾಡಿನೂ ಇಟ್ಕೋಬೋದು, ಹಾಗೇನೂ ಬಿಡ್ಬೋದು. ಆದಷ್ಟು ನೆಲದಲ್ಲೇ ಹಾಕೋದಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂದರೆ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗುತ್ತೆ. ಬಟ್ ನನ್ನ ಹತ್ರ ಜಾಗ ಮನೆಯಲ್ಲಿ ಅಷ್ಟೊಂದಿಲ್ಲ, ನೆಲ ಇರೋದು. ಅದಕ್ಕೋಸ್ಕರ ನಾನಿಲ್ಲಿ ಪಾಟಲ್ಲಿ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಜಾಗ ಇದ್ದರೆ ಖಂಡಿತವಾಗ್ಲೂ ನೀವು ನೆಲದಲ್ಲೇ ಹಾಕೋದಕ್ಕೆ ನಾನು ಹೇಳ್ತೀನಿ, ಪ್ರಿಫೇರ್ ಮಾಡ್ತೀನಿ. ನೋಡಿ, ಇದು ನಾನು ತೋರಿಸ್ತಿದ್ದೀನಲ್ಲ, ಇದು ಮದರ್ ಬಲ್ಬು. ತುಂಬ ಚೆನ್ನಾಗಿ ಇದೆ. ನನ್ನ ಹತ್ರ ಇರೋದು ದೊಡ್ಡ ಸೈಜ್ ಬಲ್ಬು. ಇದನ್ನ ಹಾಕ್ಬಿಟ್ಟು ಒಂದು 7 ಮಂತ್ಸ್ ಆಗಿದೆ ಅಷ್ಟೇ. ಇನ್ನೂ ಸುಮಾರು ದೊಡ್ಡ ಗಡ್ಡೆ ಬರುತ್ತೆ. ದೊಡ್ಡ ಗಡ್ಡೆನ ಚೆನ್ನಾಗಿರೋವಂಥ ಗಡ್ಡೆನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಗಡ್ಡೆ ಆದರೆ ನಾವು ರಿಪಾಟಿಂಗ್ ಮಾಡಿಕೊಂಡು ಇಲ್ಲ ನೆಟ್ಕೊಂಡಿದ್ದು 1 ತಿಂಗಳು 2 ತಿಂಗಳು ಒಳಗಡೆ ಫ್ಲವರಿಂಗ್ ಆಗುತ್ತೆ. ಇಲ್ಲ ಚಿಕ್ಕ ಬಲ್ಬ್ ಆದರೆ ಅದು ಸ್ವಲ್ಪ ದೊಡ್ಡದಾಗಿ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದಕ್ಕೆ. ಅದಕ್ಕೋಸ್ಕರ ನಾನಿಲ್ಲಿ ಈ ಸೈಜಿನ ಪಾಟ್ ತೊಗೊಂಡಿದ್ದೀನಿ. ಈ ಸೈಜ್ ಪಾಟಲ್ಲಿ ನಾನು 3 ರಿಂದ 4 ಗಡ್ಡೆನ ನೆಟ್ಕೊಳ್ತೀನಿ. ನಾನಿಲ್ಲಿ ಸಾಯಿಲ್ ಮಿಕ್ಸ್ ಬಂದುಬಿಟ್ಟು ಇದಕ್ಕೇನು ಜಾಸ್ತಿ ನಾನು ತೊಗೊಂಡಿಲ್ಲ. ಸ್ವಲ್ಪ ಮರಳು ಹಾಗೆಯೇ ಸ್ವಲ್ಪ ಮಣ್ಣನ್ನು ತೊಗೊಂಡಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಮಳೆ ಬಂದುಬಿಟ್ಟು ಮೆತ್ತಗಾಗ್ಬಿಟ್ಟಿದೆ ಆ ಸಾಯಿಲು, ಆದರೆ ಪರವಾಗಿಲ್ಲ, ಅದರಲ್ಲೇ ನಾನು ಈ ಥರ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ರೂಟ್ಸ್ ಡ್ಯಾಮೇಜ್ ಆಯಿತು ಅಂತಂತ ಏನೂ ಚಿಂತೆ ಮಾಡೋದು ಬೇಕಾಗಲ್ಲ. ಇದಕ್ಕೇನು ರೂಟ್ಸ್ ಇಂಪಾರ್ಟೆಂಟ್ ಅಲ್ಲ. ಆ ಬಲ್ಬ್ ಬಂದು ಹೆಲ್ದಿಯಾಗಿ ಇದ್ದರೆ ಸಾಕು, ಅದಷ್ಟು ಕತೆ ರೂಟ್ಸು ಫಾರ್ಮ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ರೂಟ್ಸ್ ಜಾಸ್ತಿ ತುಂಬ ಉದ್ದ ಆಗಿಬಿಟ್ಟಿದೆ, ತುಂಬ ಚೆನ್ನಾಗಿ ಡೆವಲಪ್ ಆಗಿತ್ತು ರೂಟ್ಸು. ಅದಕ್ಕೋಸ್ಕರ ನಾನಿಲ್ಲಿ ಆ ರೂಟ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ನೆಡ್ತೀನಿ ಇದರಲ್ಲಿ.
ಇನ್ನು ಇದರಲ್ಲಿ ಸುಮಾರು ವೆರೈಟೀಸ್, ಥೌಸಂಡ್ ಆಫ್ ವೆರೈಟೀಸ್ ಇದೆ. ಬಟ್ ನನ್ನ ಹತ್ರ ಇರೋದು ಒಂದೇ ವೆರೈಟಿ. ನಿಮಗೆಲ್ಲಾದರೂ ವೆರೈಟೀಸ್ ಕಾಣಿಸಿದ್ರೆ ನೀವು ಖಂಡಿತವಾಗ್ಲೂ ತೊಗೊಂಡು ಇಟ್ಕೊಳ್ಳಿ. ಆನ್ಲೈನಲ್ಲಿ ಸಿಗುತ್ತೆ. ಇದ್ರ ಬಲ್ಬ್ಸ್ ಬಂದುಬಿಟ್ಟು 45 ರುಪೀಸು, 50 ರುಪೀಸ್ಗೆ ಒಂದು ಬಲ್ಬು ತಗೊಂಡು ನೀವು ನೆಟ್ಕೋಬೋದು. ಬಟ್ ನಾನು ನಮ್ಮ ರಿಲೇಷನ್ಸ್ ಹತ್ರ ಒಬ್ಬರ ಹತ್ರ ಇಸ್ಕೊಂಡು ನಾನೊಂದು ಬಲ್ಬ್ನ ಹಾಕ್ಕೊಂಡಿದ್ದು. ಇಲ್ಲಾಂದರೆ ಎಲ್ಲಾದರೂ ಮೇಳ ಮಾಡ್ತಿರ್ತಾರಲ್ವ ಅಲ್ಲೂ ಸಿಗುತ್ತೆ. ಬಟ್ ನರ್ಸರಿಯಲ್ಲಿ ಸಿಗೋದು ಸ್ವಲ್ಪ ರೇರು. ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೀವು ಮಿಸ್ ಮಾಡ್ಕೊಳ್ಳದೆ ತೊಗೊಂಡು ಬಂದು ಹಾಕ್ಕೋಬೋದು. ಅಮರ್ ಲಿಲೀಸ್ ಅಂತ ಹೇಳಿದ್ರೆ ನನಗಂತೂ ತುಂಬ ಇಷ್ಟ. ತುಂಬ ಚೆನ್ನಾಗಿರುತ್ತೆ ಇದ್ರ ಫ್ಲವರಿಂಗು. ಫ್ಲವರ್ಸ್ ಆಗಿದ್ಮೇಲೆ ಇದು ಸುಮಾರು ಒಂದು 6-7 ದಿನ ಹಾಗೆ ಫ್ರೆಶ್ ಆಗಿರುತ್ತೆ, ಆಮೇಲೆ ಬಾಡೋಗುತ್ತೆ. ನೋಡೋದಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಫ್ಲವರಿಂಗ್ ಎಲ್ಲ ಆದಮೇಲೆ ಅದೇ ಥರ ಪಾಟಲ್ಲೇ ಬಿಟ್ಟರೆ ಒಂಥರ ಗ್ರೀನರಿ ಆಗಿ ಒಂಥರ ಚೆನ್ನಾಗಿರುತ್ತೆ, ಶೋ ಪ್ಲ್ಯಾಂಟ್ ಥರ. ಅದಕ್ಕೋಸ್ಕರ ನಾನು ಹಾಗೇ ಬಿಡ್ತೀನಿ. ಇನ್ನೂ ಒಂದು ಬಿಸಿಲಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಎಲೆ ಎಲ್ಲ ಗ್ರೀನಾಗಿ ಇರುತ್ತೆ, ಬಟ್ ಫ್ಲವರಿಂಗ್ ಮಾತ್ರ ಆಗೋದಿಲ್ಲ. ಅದಕ್ಕೋಸ್ಕರ ಬಿಸಿಲಲ್ಲಿ ಇಡೋದಕ್ಕೆ ಟ್ರೈ ಮಾಡಿ, ಆದಷ್ಟು ತುಂಬ ಚೆನ್ನಾಗಿ ಫ್ಲವರ್ಸ್ ಆಗುತ್ತೆ. ಓವರ್ ವಾಟ್ರಿಂಗ್ ಆದರೆ ಎಲೆ ಒಂಥರ ಎಲ್ಲೋ ಆಗಿಬಿಡುತ್ತೆ. ಆವಾಗ ನಾವು ಸ್ವಲ್ಪ ದಿನ ನೀರು ಹಾಕ್ತೇ ಇರೋದು ಬೆಟರು. ಅದಕ್ಕೋಸ್ಕರ ನೀರು ಹಾಕ್ಕೋಬೇಡಿ ಜಾಸ್ತಿ, 1-2 ದಿನ 3 ದಿನಕ್ಕೊಂದ್ಸಲ ನೀರು ಹಾಕಿದ್ರೆ ನಡೆಯುತ್ತೆ. ಬಟ್ ಫಸ್ಟು ರಿಪೋರ್ಟಿಂಗ್ ಮಾಡ್ಕೊಂಡಾಗ ಮಾತ್ರ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ಳಿ. ನಂತರ ನೀವು 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಉಳಿದಿರೋ ಅಂಥ ಗಡ್ಡೆನ ಜಾಸ್ತಿ ಏನೂ ಇಟ್ಕೊಳ್ಳೋದಿಲ್ಲ. ನಾನಿಲ್ಲಿ 4 ಗಡ್ಡೆನ ಮಾತ್ರ ಹಾಕ್ಕೊಂಡು ಪಾಟಲ್ಲಿ ಇನ್ನಿರೋದನ್ನು ನಾನು ಸ್ವಲ್ಪ ನೆಲಕ್ಕೆ ಶಿಫ್ಟ್ ಮಾಡಿಕೊಂಡು ಆಮೇಲೆ ಅವನು ಚಿಕ್ಕ ಬೇಬಿ ಬಲ್ಬ್ಸ್ ಇಟ್ವಲ್ವ ಅದನ್ನೆಲ್ಲ ನಾನು ಬಿಸಾಕ್ತೀನಿ. ನೋಡಿ, ನಾನಿಲ್ಲಿ ತೊಗೊಂಡಿರೋ ಪಾಟ್ ಸೈಜ್ ತೋರಿಸ್ತಾ ಇದ್ದೀನಿ. ಒಂದು 8 ಇಂಚ್ ಇದೆ, 8 to 9 ಇಂಚ್ ಇದೆ ಈ ಪಾಟ್ ಬಂದುಬಿಟ್ಟು. ಮೊದಲು ಹಾಕಿದ್ದು ಇಷ್ಟು ಚಿಕ್ಕ ಪಾಟಲ್ಲಿ ಒಂದೇ ಒಂದು ಬಲ್ಬ್ ಆಗಿದೆ. ಆದರೆ ಇದೆಲ್ಲ ನೋಡಿ ಯಾವ ಥರ ಹೊಡ್ಕೊಂಡು ಬಂದುಬಿಟ್ಟಿದೆ ಅಂತ. ಅದಕ್ಕೋಸ್ಕರ ನಾನು ರಿಪೋರ್ಟಿಂಗ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡೆ. ನಾನು ಇದರಲ್ಲಿ ಫ್ಲವರಿಂಗ್ ಆದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.